ಬೋರ್ ಹಾಕ್ಸಿದ್ರಿ. ನೀರು ಬಂದಿದ್ಯಾ? ಯಾವ ಊರು? ನಮ್ದು ದಾವಣಗೆರೆ. ನಮ್ಮ ಬೋರ್ ಹಾಕ್ಸಿದ್ರೆ ಹುಣಸೆಕಟ್ಟೆ, ಹುಣಸೆಕಟ್ಟೆ ಬಸ್ ನನಗೆ ಚಿತ್ರದುರ್ಗ ತಾಲೂಕು. ಬದೀನಿ ಹುಣಸೆಕಟ್ಟೆಗೆ ಅಲ್ಲೂ ದೇವ್ರನ್ನ ಕೃಷಿ ಮಾಡಿದ್ರಲ್ಲ. ನಾನು ಉತ್ತಂದ್ಕೊಂಡು ಈ ಮಟ್ಟಿ ಬಂದಿರೋದು ಅದೇ ಉತ್ಸವ ಮೂರ್ತಿ ಇಲ್ಲ ಅಕ್ಕಿನಲ್ಲಿ. ಉತ್ಸವ ಮೂರ್ತಿ ಫೇಮಸ್ ಇದೆ ಮೂಲ ಸ್ಥಾನಕ್ಕಿಂತ. ಯೂಟ್ಯೂಬ್ ಮಾಡೋರು ಒಂದಲ್ಲಿ 2 ಬೋರ್ ಫೇಲ್ ಆಗಿತ್ತು. ಎಲ್ಲ ನೀರು ಬರಲಿ ತಮ್ಮ, ಬೆಳೆ ಬರಲಿ, ನೀರು ಬರಲಿ. ಆಮೇಲೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋ ಪುಣ್ಯಾತ್ಮರು ನಾನು ದಿನ ಅವ್ರನ್ನ ಕೈ ಮುಗಿತೀನಿ. ಯಾಕಂದ್ರೆ ನಾನಲ್ಲ ಈ ಮಟ್ಟಿ ನಾನು ಬೆಳೆಸಿರೋರು ಪುಣ್ಯಾತ್ಮ. ಎಡಿಟ್ ಮಾಡಾರೆ ಬಂದು ಕರ್ನೂಲನ್ನು. ಇದು ಮದುವೆ ಮಗು ಆಯ್ತಲ್ಲ ಮಟ್ಟಿನೇನು ಗಂಟೆಗಿಂತಲೇ ಬಂದ ಬಡ್ಡಿ ಮಗ. ವೆಲ್ಟಿ ಮಾಡೋಣ ಚಿಂತಾಮಣಿನು ಇದು ಬದುಕಲ್ಲ ಅಂತ ಹೇಳಿ ಅಂಗಡಿ ಮಾಡ್ತಾವನೆ ನನಗೆ ಮಗ. ದೊಡ್ಡ ಸುಮ್ಮನೆ ಕುತ್ಕ ನಿನ್ ಗುದ್ದೆ ನಂಗೆ ಮಮ್ಮಿ ಏನು 50 ಸಾವಿರ ಯಾರು ನಾನು ನೋಡ್ಕೊಂಡು ಬಡ್ಡಿ ಮಕ್ಕಳ ಹೊಸಪೇಟೆನಾ? ಹೊಸಕೋಟೆ. ಭಾಳ ಬರ್ತೀರಿ. ಚೆನ್ನಾಗಿದ್ದೀನಕ್ಕ, ಬಿಸಾಗಿದ್ದೆ ಚೆನ್ನಾಗಿದ್ದೀನಕ್ಕ. ಮಗ ಚೆನ್ನಾಗಳೆ, ಮಗ ಚೆನ್ನಾಗಳೆ. ಮಗು ನೋಡ್ಬಿಡ್ತೀನಂತೆ ಮಾಡ್ತೇನೆ. ಯಾರು ಇದನ್ನ ಪವಾಡ ಅಂತ ಬರೆಯಾರ ಯಾರು? ಅಲ್ಲಿ ಯಾರೋ ಹುಡುಗಿ ಒಂದು ಏನೋ ನಂಬಿದ ಅಕ್ಷಯ ಪಾತ್ರೆ ಅಂತ, ಒಬ್ಬ ಯಾರೋ ಹುಡುಗಿ ಗೋಗುಣವಂತ ಅಂತ, ಅಲ್ಲಾರ ರಾಮದುರ್ಗ ಸೇನೆ ಅಂತ ನಮ್ದು ಹೆಸರು. ಅಲ್ಲಾರ ಒಬ್ರು ಪವಾಡ ಪುರುಷ ಅಂತ, ಅಲ್ಲಾರ ಒಬ್ರು ಈಗ ತಂಗಿ ಹೆಸರು ಮಗಳ ಹೆಸರೇನು ಪೂರ್ಣಿಮಾ ದುರ್ಗಾ ಅಂತ, ಪೂರ್ಣಿಮಾ ರಾಮು ಅಂತ, ಪೂರ್ಣಿಮಾ ಚಂದ್ರ ಅಂತ ಹೆಸರು ಹಾಕೊಂಡು ದಿನ ಶೇರ್ ಮಾಡಿ ಲೈಕ್ ಮಾಡಿ ಬರಲಿಕ್ಕೆ ನಿಮ್ಮಂತ ಬರೋಕ್ಕೆ ನೀವು ಬರ್ತೀರಿ. ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ಸೀರೆ ಕೊಡ್ತೀರಿ, ದುಡ್ಡು ಕೊಡ್ತೀರಿ, ಬೈದು ಹೋಗ್ತೀರಿ, ಬೈಸ್ಕೊಂಡು ಹೋಗ್ತೀರಿ. ಆಮೇಲೆ ಅಲ್ಲಿ ಕಟ್ಟಿಸ್ತೀನಿ ಬಾ. ಜನ ನೋಡಿ ಸುಮ್ ಹೋಗ್ತಿದ್ವಿ. ಅಲ್ಲ ಇರ್ಲಿ ಆದ್ರೆ ಇವತ್ತು ತಾಣ್ಲೇಬೇಕು. ಗೊತ್ತಿಲ್ಲ, ಅಲ್ಲೂ ಇಲ್ಲ, ಯಾರನ್ನ ಜನ ಈಗ ಯಾವನು ಸೇವೆ ಮಾಡಲ್ಲ. ಅದಕ್ಕೆ ಅಲ್ಲಿ ನೀರು ಗೊತ್ತಿಲ್ಲ, ಅಲ್ಲಿ ಯಾವನು ಕೆಲಸಗಾರ ಬಂದ ಮನೆ ಹಾಳಾಗ ಹೋಗೋ. ಅದು ತಂಗಿ ನೀವೇ ಕೊಡ್ಬಾ ಇಲ್ಲಿ ಮನೆಗೆ ಹೋಗಲ್ಲ. ಹೋಯ್ದು ಮರ ಬೆಳೆಸ್ತೀವಿ ಆಮೇಲೆ ಹಾಕ್ರಿ ಮಣ್ಣಿಗೆ ಹೋಯ್ತು ಮನೆ ಮರ ಅಂತರ ಎಲ್ಲ ನೀವು ಹಾಕ್ಯಬೇಕು. ಸರಿ ಇನ್ನೇನು ದೈವ ಸರಿ ಮಾಡ್ತೀನಿ ಬಾಯ್. ಅಂಕಲ್ ಮಾವಾನು ಕಾರ್ಗಿದ್ರು ಬರಲ್ಲ ಮಾವಾನ್ಸ್ ಅಂತ ಇಲ್ವಾ? ಮುಂದಕ್ಕೆ ಬರವಾ? ಹೊಟ್ಟೆ ಕಿಚ್ಚ ಮಗಳೇ ಮಾಯಿ ಕಡಿಕೆ ಹೊಟ್ಟೆ ಕಿಚ್ಚ ನೋಡಿ ಬಾರಪ್ಪ ತಲೆ ಮುಟ್ತೀವಿ, ತಲೆ ಮುಟ್ಟು ಅಂತ ನಾವು ಸರಿ ಮುಚ್ಕೋಬೇಕು ಅಂತ ಮಾಡಿ ನಮ್ಮನ್ನು ಆಸ್ತಿ ಬರ್ತಿದ್ಯಾ
ಒಂದು 90 ನನಗೆ ಇಷ್ಟ ಏನಾಗ್ತೀರಾ ಒಳ್ಳೊಳ್ಳೆ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ರಿ ಲಂಚ ಕೇಳ್ಬೇಡ್ರಿ ಬರ್ರಿ ತಂಗಿ ಒಂದು ಕ್ಲಾಸ್ ಹಾಕಿ ಅವ್ರ ಅಮ್ಮಗೊಂದು ಒಳ್ಳೆ ಸಂಸಾರ ಬರ್ಸಿದ್ರೆ ನನ್ನ ಕಡೆಯಿಂದ ಅಣ್ಣ ಮನೆಗೆ ವದ ಸಿಕ್ಕಬೇಡಿ ಎಲ್ಲ ಕೊಟ್ಟೀನಿ ಇಬ್ಬರು ಚೆನ್ನಾಗಿ ಓದ್ಬೇಕಂದ ಕೊಡಿ ದುರ್ಗಾಸ್ಥಳ ಕೃಪೆ ಅಂತ ಬರೀರಿ ಎಂತ ಬರೀತೀರಿ ದುರ್ಗಾಸ್ಥಳ ಕೃಪೆ ಅಂದರೆ ಭೂಮಿ ತಾಯಿ ಗಂಗೆ ತಾಯಿ ಆಶೀರ್ವಾದ ಅಂತ ಕಮ್ಮ ನಿಮ್ಮ ತಾಯಿ ಇದ್ದಾರಪ್ಪ ಇದು ನಿಮ್ಮ ತಾಯಿ ಕೊಡು ಮಗನೇ ನಿನ್ನ ಬಗ್ಗೆ ನೀನು ಯಾವತ್ತೂ ನಾಚಿಕೆ ಪಡಬಾರ್ದು ಇನ್ನೊಂದು ಚಿಕ್ಕ ಬಯಲಿ ಅಲ್ಲಿ ಅಕ್ಕ ಇನ್ನೊಂದು ಚಿಕ್ಕ ಕೂಡ ಇಲ್ಲ ಒಂದ ಸಿಂಗಲ್ಲ ಅಲ್ಲೋಗು ಚಿಕ್ಕ ತಮ್ಮ ಯಾವತ್ತೂ ನಿನ್ನ ಬಗ್ಗೆ ನಾಚಿಕೆ ಪಡ್ಬಾರ್ದು ಯಾರ ಬಗ್ಗೆ ನನ್ನ ಬಗ್ಗೆ ಹಾಂ ನಿನಗೆ ನೀನು ಏನು ಪಡ್ ಗೊತ್ತಾ ನಿನಗಿಂತ ನಡೆಯೋಕ್ಕಾಗಲ್ದರಿದ್ದಾರೆ ಕೈಯಿಲ್ದರಿದ್ದಾರೆ ಅವ್ರು ನೋಡಿ ಖುಷಿ ಪಡ್ತೀನಿ ಅವ್ರಿಗಿಂತ ಚೆನ್ನಾಗಿದೆಯಾ ಅಂತ ಯಾರಿಗಿಂತ ಉದಾಹರಣೆ ಕೆಂಗೇರಿ ಮೋರಿ ಹತ್ರ ಹೋದರೆ ಆಗರೋಡಲ್ಲ ಹೋದ್ರೆ ಕುಂಬ್ರಗೋಡಲ್ಲಿ ಮೋರಿ ಒಳಗೆ ಜೀವನ ಮಾಡ್ತಾರೆ ಮೋರಿ ಒಳಗೆ ಮನೆ ಕಟ್ಕೊಂಡಾರೆ ನಾವು ಬ್ರಿಡ್ಜ್ ಮೇಲೆ ಹೋಗೋಕ್ಕಾಗೋದಿಲ್ಲ ವಾಸನೆ ಬರುತ್ತೆ ಒಂದೇ ಒಂದು 10 ಸೆಕೆಂಡ್ ಹೋಗಿ ವಾಸನೆ ಬರುತ್ತೆ ಬರಲ್ಲ ಯಾವ್ರಮ್ಮ ಕೆಂಗೇರಿ ಅಲ್ಲಿ ವಾಸನೆ ಬರುತ್ತೆ ಕೆಂಗೇರಿ ಮೋರಿ ಮೇಲೆ ಹೋದ್ರೆ ಈ ಕಾರ ಹೋದ್ರೆ ವಾಸನೆ ಬರುತ್ತೆ ಆ ಪುಣ್ಯಾತ್ಮರು ಅಲ್ಲಿದ್ದಾರೆ ಅವತ್ತು ಯೋಚನೆ ಮಾಡಿದ್ರೆ ನಾನು ಅವ್ರಿಗಿಂತ ಶ್ರೀಮಂತರು ಅಂತ ನೋಡೋ ಹಿಂಗೇಳೋ ಅವರ ಮೋರೊಳಗೆ ಜೀವನ ಮಾಡ್ತಾರೆ ನಮಗೆ ಮೋರಿಗಿಂತ ಜಾಗ ಸಿಕ್ಕಿದ್ದಲ್ಲ ಅಂತ ಖುಷಿ ಪಡ್ಬೇಕು ಕರೆಕ್ಟ್ ಅಲ್ವಾ ಅವ್ರು ನೋಡಿ ಕೆಲವರು ಅಂತಾರೆ ಅಯ್ಯೋ ಅವ್ರು ಅಲ್ಲೇ ಇದ್ದಾರೆ ಅಂತಾರೆ ಹಾಡು ಕೇಳೋಕೆ ಏನಪ್ಪ ಈಸಿ ಹಾಡು ಕೇಳೋದು ತುಂಬ ಈಸಿ ಬದುಕೋದು ಭಾಳ ಕಷ್ಟ ಏನಕ್ಕ ಕರೆಕ್ಟ್ ಅಲ್ವಾ ಹಾಡು ಕೇಳೋದು ತುಂಬ ಈಸಿ ಅಲ್ವಾ ನೀನು ಯಾವತ್ತೂ ನಿನ್ನ ಬಗ್ಗೆ ಏನು ಕೆಲಸ ಮಾಡ್ತೀಯ ಎಲ್ಲಿ ಓದ್ತಿದ್ಯಾ ಹಾಂ ಹರಪನಹಳ್ಳಿ ಹತ್ರ ನಿಮ್ಮ ತಾಯಿ ಕೊಟ್ಟಿದ್ದನ್ನ ಹಾಂ ಓದಾದ್ಮೇಲೆ ಎಲ್ಲೂ ಕೆಲಸಕ್ಕಿಲ್ಲ ಅಂದರೆ ನಿನಗೆ ಯಾರು ಕಾಫಿ ಅಲ್ಲ ನಿಮ್ಮ ಮಂತರ ಹಾಳು ಮಾಡಿ ಬಿಗ್ ಬಾಸ್ ಹೋಗ ನೀವು ಬಟ್ಟೆ ತಿಂದು ಕುಡಿತಾರೆ ಅವರು ನಿನ್ನಂತರಿಗೆ ಯಾವ ಕಾಫಿ ಅಲ್ಲ ಯಾಕತ್ತಾ ಇದುವರೆಗೂ ದೇಶಕಾನ್ ಬಂದು ಯಾರು ಕಾಫಿ ಅಲ್ಲ ಪೊಲೀಸರು ಬಂದು ಯಾರು ಕಾಫಿ ಅಲ್ಲ ಇಂಜಿನಿಯರ್ ಬಂದು ಕಾಫಿ ಅಲ್ಲ ರೈತರು ಬಂದು ಕಾಫಿ ಅಲ್ಲ ಯಾವ್ದೋ ಹೋಗ ಬಂದು ಬಟ್ಟೆ ಹೊಡ್ಕೊಂಡು ಹಿಂಗೆ ಬಂದ್ಬಿಟ್ರೆ ನೋಡಿ ಎಷ್ಟು ಕೆಲಸ ಮಾಡ್ತೀವಿ ಯಾರು ನಿಜವಾದ ಎಲ್ಲ ಕಾಫಿ ಹೊಡಿರ ಇಬ್ಬರು ಬನ್ನಿ ನಿಮ್ಮ ತಾಯಿ ಯಾರು ಇವ್ರ ತಾಯಿ ಯಾರು ಅಕ್ಕ ಬೆಳಗ್ಗೆ ಇದ್ರಲ್ಲ ಅವರ ಕೈ ಇಲ್ವಲ್ಲ ಅವ್ರ ಎಡಗೈ ಇಲ್ವಲ್ಲ ಅವರ ಒಂದು ಸ್ಯಾರಿ ಕೊಡ್ರಿ ತಂಗಿ ಮಗಳೇ ಸ್ಯಾರಿ ಸಂಬ ಬರ್ರಿ ಮಕ್ಕಳು ಇಬ್ಬರು ಬರ್ರಿ ಏನೇನು ಓದ್ತೀರಕ್ಕಂದ ಇಬ್ರು ಅವನೇನು ಓದ್ತಾನೆ ಅದೇ ಸ್ಟಿಕ್ಕರ್ ಕೊಡ ಇಲ್ಲೇ ಸೀರೆ ಕೊಡಂತೆ ಸ್ಟಿಕ್ಕರ್ ಕೊಡು ಒಂದು ಕಡೆ ಕೊಡಿದ್ವಿ ಒಂದು ಕಡೆ 2 ಸ್ಟಿಕ್ಕರ್ ಒಂದು ಸೇರಿ ತಮ್ಮಲ್ಲಿ ಇಬ್ರಿಗೊಂದು ಸ್ಟಿಕ್ಕರ್ ಕೊಡೋಣ ಅಕ್ಕ ನಿಮ್ದು ಯಾವುದು ತಂಗಿ ಏನು ಮಾಡ್ತೀವಿ ಕೆಲಸ ನಿಮ್ಮ ಮಕ್ಕಳ ಏನು ಮಾಡ್ತೀವಿ ಕೆಲಸ ಏನು ಮೇಂಟೆನೆನ್ಸ್ ಹಾಂ ಈಗ ಏನಾರು ಮಾಡ್ಕೊಂಡಿದ್ಯಾ ನಿಮ್ಮ ಮಕ್ಕಳಿಗಿಂತ ಸಂಸಾರ ಕಳಿಸಿದ್ಯಾ ನಿಮ್ಮ ತಾಯಿಗೆ ಒಂದು ಸೀರೆ ಕೊಟ್ಟು ನಾನು ಇನ್ನೊಂದು ಇಸ್ಕೊಂಬಲ್ಲಿ ತಾಯಿಗೆ ಕೊಡೋದು ಆಮೇಲೆ ನೋಡಿ ದೂರಿಂದ ಬರ್ತೀರಿ ಬೆಳಗಿಂದ ನೋಡಿದಿರಿ ಕೈನೈತೆ ಕಾಲ್ನೈತೆ ಮಗನ ಮದುವೆ ಆಗಿಲ್ಲ ಮಗಳಿಗೆ ಮದುವೆ ಆಗಿಲ್ಲ ಅರ್ಧ ಮನೆ ಕಟ್ಟಿವಿ ಲೇಟ್ ಆಗುತ್ತೆ ಜಲ್ದಿ ಹೋಗ್ಬೇಕು ಅಂತ ಹೇಳಿ ಬರ್ಕೊಂಡು ಸಾಯ್ತಿರಲ್ವಾ ನೋಡಿರ ಬೆಳಗಿಂದ ಸುಸ್ತೇ ನನಗೆ ಒಬ್ಬನು ಕಾಲು ನೋವು ಕೈ ನೋವು ಹುಷಾರಾಗಿಲ್ಲ ಈ ಪುಣ್ಯಾತ್ಮ ಅವ್ನು ಏನು ಕೆಲಸ ಮಾಡ್ತಾನೆ ನಂಗೆ ಗೊತ್ತಿಲ್ಲ ಹಿಂಗೆ ನೀನು ಮಾತ್ರ ನಾನು ಸಾಧಾರಣ ಯಾರು ನಮಸ್ಕಾರ ಮಾಡೋದು ಸಾಧಾರಣ ಯಾರು ನಾನು ಸನ್ಮಾನ ಮಾಡೋದಿಲ್ಲ ಬಟ್ ನಿನ್ನಂತಾಗಿ ನಾನು ನಿಂಗೆ ಅಂದ್ಬಿಡ್ತೀನಿ ಈ ಸಂಸ್ಕಾರ ಈ ಸಂಸ್ಕೃತಿ ದೇವಣಿಗೆಲ್ಲ ಈಗ ತಂದೆಗೋಸ್ಕರ ಬಂದಿರೋದು ಆಂಧ್ರ ಕನ್ನಡ ಕಲ್ತಿಯಾನೀಗ ಇನ್ನೊಂದು ತಂದೆಗೋಸ್ಕರ ಒಬ್ಬ ಬರ್ತಾನೆ ತಡೆ ಹೊಡಿತಾನೆ ನೋಡ ಮಾತು ಬರ್ತಾರೆ ತಂದೆಗೋಸ್ಕರ ಒಳಗೊಬ್ಬ ದಪ್ಪಗಿದೆ ನೋಡು ಅವನೇ ತಾಯಿಗೋಸ್ಕರ ಬಂದಿರೋದು ತಾಯಿ ಹುಷಾರಾಯ್ತಂತ ಅದು ನಮ್ಮ ಅಕ್ಕ ತಂಗಿ ಬಳ್ಳಿ ಇನ್ನಂಗಿದ್ದಾಳೆ ನಾವೆಲ್ಲ ಅಣ್ತಂಬಿಟ್ಟು ಬೆಳಗಿನ ಸಾಯ್ತಾ ಇದ್ದೀವಿ ಯಾವನಾರ ಒಬ್ಬ ಬಂದು ಉದಾಹರಣೆ ಮಣ್ಣನ್ನು ಬೈದು ನೋಡಿ ಕಾಲು ನೋವು ಅಂತ ತಕ್ಷಣ ಕೊಡುವ ಇವರು ಕಾಲು ನೋವು ಯಾರೊಬ್ಬ ಲೋಕಾಯುಕ್ತರು ಪುಣ್ಯಾತ್ಮ ರಾಮಣ್ಣ ಅಂತ ದಿನ ನೆನೆಸ್ಕೊಂತೀವಿ ನಾವು ಅವ್ರನ್ನ ಅವನಿಗೆ ಕಾಲು ಬಂದ್ಬಿಡುತ್ತೆ ಕೈ ಬಂದ್ಬಿಡುತ್ತೆ ರಾಮಣ್ಣ ಅಂತ ಏದಾಗಿದೆ ಲೋಕಾಯುಕ್ತರು ಆ ಪುಣ್ಯಾತ್ಮನ ಕೈ ಬಂದ್ಬಿಡುತ್ತೆ ಆ ಪುಣ್ಯಾತ್ಮ ಯೋಚನೆ ಮಾಡ್ತಾನೆ ಕುತ್ಕೊಳ್ಳೋ ಜಾಗ ಇಲ್ವಲ್ಲ ಅಂತ ಈ ಜಾಗ ನಮ್ದಲ್ಲ ತಂಗಿ ಬೆಳಗಿನ ಜಗಳಾಡಿರು ಗೊತ್ತಿರೋ ತಂಗಿ ಇಬ್ಬರಿದ್ದಾರೆ ಇದಕ್ಕೆ 8 ಜನ ಆಗ್ಬಿಟ್ಟಾರೆ ಈಗ ಈ ಹಳೆ ಮೈಗೆ ಮಗಳಿಗೆಲ್ಲ ಆಸ್ತಿ ಕೊಡ್ಬೇಕಂತಲ್ಲ ಎಲ್ಲ ಡಿವೈಡ್ ಹಾಕಿ ಜಗಳ ಆಡ್ತಾ ಇರೋರು ಬೇಲೆ ಹಾಕಿ ಬೆಳಿ ಜಗಳ ಆಡ್ತಿದ್ವಿ ನಾನು ಜಗಳ ಬಿಡಿಸಿ ಮನೆಗೆ ಹೋದೆ ಅಲ್ಲೊಮ್ಮ ಬಂತು ಈ ಥರ ನಮ್ಮ ಮಕ್ಕಳಿಗೆ ನಿತ್ಯ ನಿನ್ನ ಬೆಳಗ್ಗೆ ದಿನ ನನ್ನ ಏನು ತಿಂದೇ ಇಲ್ಲ ಬೆಳಗ್ಗೆ ಕಲ್ಲೆತ್ತಿದ್ದೆ ಸಿದ್ದಾಕಿನ ಕಲ್ಲೆತ್ತಿದ್ದೆ ಹಂಗೆ ಬಂದು ನೀರಾಕಿನ ಬಂದ್ಬಿಟ್ಟೆ ಗಲಾಟೆ ಆಗುತ್ತಲ್ಲ ಅಂತ ಯಾರೋ ಒಂದು ಅಕ್ಕ ಬಂದು ಸಿಂಪಲ್ ಮಗುಲ್ ಕೂತಿತ್ತಂತೆ ಮಗು ತಂದಿರು ಪುಣ್ಸಾಳೆ ಅದು ಡ್ರೈವರ್ ಕರ್ಕೊಂಬಂದಾನೆ ಯಾರನ್ನ ಮಗವ ಅವರ ಹುಡುಗನ ತಾಯಿ ತಂದೆ ಬಂದಿಲ್ಲ ಅಜ್ಜಿ ಬಂದಿದ್ದಾಳೆ ನಿಮ್ಮ ಮಗು ಅವ್ರು ಕೂತಿದ್ದೆ ಕರ್ಕೊಂಬಂದು ನಿಂತಲ್ಲ ಅನ್ಕೊಂಡೊಳಗೆ ಯಾಕಮ್ಮ ಅಂದೆ ಅವರು ಮಗಳು ಅವ್ರು ಬಿಜಿ ಇದ್ದಾರೆ ಅಂತಾರೆ ಅವ್ರ ಮಕ್ಕಳಿಗೆ ಅವ್ರು ಬಿಜಿ ನಾವೇ ಮಾಡೋಕ್ಕಾಗ್ತದೆ ಹೋಗಮ್ಮ ಅಂತ ಅಂತ ಬೈಕೊಂಡು ಹೋದ್ಲು ಒಬ್ಳು ನೋಡಿ ನಾವು ಮಕ್ಕಳು ಕರ್ಕೊಂಬರ್ಬೇಕಂತೆ ಎರಡನೇದು ಒಬ್ಬ ಅಜ್ಜ ಬಂದ ವಯಸ್ಸಾಯ್ತು ಪಾಪ ವಯಸ್ಸಾಯ್ತು ಬಾರಯ್ಯ ಅಂದರೆ ಇನ್ನೂ ಲೇಟ್ ಅಂತ ನನ್ನ ಏನ ಒಳಗಿರೋ ಅಜ್ಜಿ ಕಳ್ಸೋಕ್ಕಾಗಲ್ಲ ನನಗೆ ಇಲ್ಲಪ್ಪ ಅಜ್ಜ ಬಂದ ವಯಸ್ಸಾಗ್ಬಿಟ್ಟು
ಮೈಸೂರಿಂದ ಬಂದ ನೋಡಿದ್ರೆ ನಂಗೆ ಹೊಟ್ಟರಿದ್ದು ಮಧುರ ಅವನು ಅಲ್ಲಿ ಇಟ್ಕೊಂಡಿದ್ದ ಆಗಲ್ಲ ನನ್ನ ಕೈಲಿಂದ ಕಲ್ ಮೇಲೆ ಕುತ್ಕೊಂಡು ಟೈಮ್ ಆಗುತ್ತೆ ಅಂತ ನಾವು ನೋಡಿ ನಮ್ಮ ಜನ ಎಂತ ಈ ರೀತಿ ಬರ್ತಾರೆ ಅಂತ ಅಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಲೇಟ್ ಆಗುತ್ತಾ ಅಂತ ನಾವು ಯಾವುದೋ ಒಂದು ಮಗುನ ಸೈಕಲ್ ಸಿಗ್ತಾ ಇದ್ದೆ ಇನ್ನೂ ಲೇಟಾ ಅಂತ ಕೇಳ್ತಾನೆ ಹಂಗೆ ಹೋದ್ರಲ್ಲ ಬೈಕಂದ್ರೆ ಹಿಂಗೆ ನಮ್ಮ ಜನಗಳು ಈ ಲೇಟ್ ಆಗುತ್ತಾ ನಾವು ಒಂದು ಅಭ್ಯಾಸ ಬಿಟ್ಬಿಡ್ಬೇಕು ನನ್ನ ಮಂಡಿ ಬಿಡುವಂತದ ಹೊಡಿಗೆ ಬಿದ್ದುವಂತ ಕರೆಕ್ಟ್ ನಾವು ಬರ ಇಲ್ಬಾ ನೋಡು ಅಲ್ಲೇ ಮತ್ತೆ ಹೋಗ್ತಾನೆ ಕಲ್ ಮೇಲೆ ಇಲ್ಬಾ ಯಾರು ಒಂದು 3 ಮಿನಿಟ್ ನಂಬರ್ ಕೂತ್ಕೊಳ್ಳಲ್ಲಿ ಇಲ್ಲ ಈ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ ಬೆಳಗಿಂದ ಬಂದು ಜನ ಅಲ್ಲಿ ಲೇಟ್ ಆಗುತ್ತೆ ಒಳಗೋಗ ಒಬ್ಬಳಮ್ಮ ಕೇಳ್ಸಂಡ್ರ ಎಷ್ಟೊತ್ತಾಗುತ್ತೆ ಅಂತ ದೇವ್ರನ್ನ ಯಾರೋ ಅಲ್ಲಿ ನಮ್ಮ ತಂಗಳು ಅಲ್ಲಿ ಬೆಳಗಿಂದ ನರಕಂತ ದಿನ ಬೆಳಗ್ಗೆ 4:30-5 ಗಂಟೆಗೆ ಹೇಳೋದು ನಾವು ದೇವಸ್ಥಾನ ಹಂಗೆ ಸುಮ್ಮನೆ ದೇವ್ರು ಹಂಗೆ ಬರೋದಿಲ್ಲ ಹಂಗೆ ಬರ್ತಮ್ಮ ರಾತ್ರಿ ಹೋದ್ಮೇಲೆ ಡೈಪರ್ ಬಾಚ್ಬೇಕು ಕಸನ ಬಾಚ್ಬೇಕು ನಾವು ಕಟ್ನಾಗ 12 ಗಂಟೆ ಆಗುತ್ತೆ ಅಲ್ಲಿ ನೋಡಿ ಪೇಪರ್ ಹೆಂಗೆ ಸಾಕೋರು ಅಲ್ಲಿ ನೋಡಿರಲ್ಲ ಯಾರೋ ಒಂದಮ್ಮ ಯಾರು ನೋಡಿರೋ ಬೆಳಗ್ಗೆ ಇದ್ರ ಒಂದು ಬಾಟ್ಲಿ ಒಂದು ಡೈಪರ್ ತೋದು ಅಡಿಗೆ ಎಷ್ಟು ಯಾರೋ ಪುಣ್ಯಾತ್ಮ ನಮ್ಮ ಅಣ್ಣಂಗೆ ಹೆಸರಂತಮ್ಮ ಶಂಕರನಂಗೆ ಯಾರೋ ಬಂದು ಪಾಪ ಅವ್ನು ಪುಣ್ಯಾತ್ಮ ಭಕ್ತರ ನಗರ ಸಾಮಾನ್ಯ ಡೈಪರ ಎಲ್ಲಿ ಹೆಸರು ಮೆಟ್ಲು ಮೇಲೆ ತೆಗೆದು ಹಿಂಗೆ ಆಧಾರಿಸಿದ್ರಿ ಎಷ್ಟಪ್ಪ ಬಾಚ್ ಹೇಳ್ರಿ ನೀವು ಅಂತ ನಾವು ಬಾಟ್ಲಿ ಒಂದು ತಗೊಂಬಂದ ಡೈಪರ್ ಅವ್ನು ತಗೊಂಬಂದ ನೋಡಿ ಇಷ್ಟೆಲ್ಲ ಸೇವೆ ಮಾಡಿ ಜನಕ್ಕೆಲ್ಲ ಬಂದೆ ಲೇಟ್ ಆಗುತ್ತಾ ಕರ್ಮ ಅಲ್ರಿ ದೇವಸ್ಥಾನಕ್ಕೆ ಬರೋಕೆ ಯೋಗ ಯೋಗ್ಯತೆ ಎರಡೂ ಬೇಕ್ರಿ ಯೋಗ ಯೋಗ್ಯತೆ ಎರಡೂ ಬೇಕು ಏನೋ ಶಂಕರಣ ಕರೆದೇನಾ ಯೋಗ ಯೋಗ್ಯತೆ ಎರಡೂ ಇರಬೇಕು ಒಂದೇ ಒಂದು ಸೊಳ್ಳೆ ತಮ್ಮ ಒಂದು 5 ಜನ ಕೊರೋನಾ ಮಿಕ್ಬಿಡ್ತಾರೆ 5 ಜನ ಒಂದು 5 ಜನ ಮಿಕ್ಬಿಡ್ತಾರೆ